ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ವಕೀಲರು ಸಂಘ ಮತ್ತು ವಲಯ ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಭೂಮಿ ದಿನ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ತನ್ಯಾಲ್ ಅವರು, ಪರಿಸರ ಸಂರಕ್ಷಣೆಯು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಭೂಮಿಯನ್ನ ಉಳಿಸಲು ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಬದಲಾವಣೆಯನ್ನ ತರಬಲ್ಲವು. ಗಿಡಗಳನ್ನ ನೆಡುವುದು, ಸ್ವಚ್ಛತಾ ಅಭಿಯಾನಗಳು, ಪರಿಸರ ಕುರಿತ ಕಾರ್ಯಾಗಾರಗಳು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನ ತಡೆಯುವ ಪ್ರಯತ್ನ ಮಾಡಬೇಕು. ಇಂದು ನಗರದಲ್ಲಿ ಎಲ್ಲ ಬಿಸಿಯ ವಾತಾವರಣ ಇದ್ದರೆ ನ್ಯಾಯಾಲಯದ ಆವರಣದಲ್ಲಿ ತಣ್ಣನೆಯ ವಾತಾವರಣ ಕಾಣುತ್ತಿದೆ ಎಂದ್ರೆ ಅದು ಇಲ್ಲಿ ಬೆಳೆದಿರುವ ಗಿಡ ಮರಗಳೇ ಕಾರಣ. ಪರಿಸರ ಅಸಮತೋಲನ ತಪ್ಪಿಸಲು ಹಾಗೂ ಮಣ್ಣು ನೀರು ಸಂರಕ್ಷಣೆ ಮಾಡಲು ಎಲ್ಲರೂ ಪ್ರಯತ್ನ ಮಾಡಬೇಕು. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಎಂದು ತಿಳಿಸಿದರು. ಸಂಘದ ವತಿಯಿಂದ ಈ ನಮ್ಮ ವಿಶ್ವ ಭೂ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ, ಸೊ ನಾವು ಭೂಮಿನ ರಕ್ಷಣೆ ಮಾಡಬೇಕಾಗಿದೆ. ಅದನ್ನು ನಾವು ಇವತ್ತು ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಅವರವ್ರ ಮನೆಯ ಮುಂದ್ಗಡೆ ಎರಡೆರಡು ಮರಗಳನ್ನು ಬೆಳೆಸಿದ್ರೆ ಬಹುಶಃ ನಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತೀವಿ ಅಂತ ನಾನು ಭಾವಿಸಿದ್ದೀನಿ. ಈಗ ಇರ್ತಕ್ಕಂಥ ಮರ ಗಿಡಗಳನ್ನ ನಾವು ನಾಶ ಮಾಡಕ್ಕೆ ಹೊರಟಿದ್ದೀವಿ. ಜೊತೆಗೆ ನಾವು ರಸ್ತೆಗಳನ್ನ ಮಾಡೋ ನೆಪದಲ್ಲಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ಮರಗಳನ್ನು ಕೂಡ ಇವತ್ತು ಕಡ್ದಾಕ್ತಾ ಇದ್ದೀವಿ. ಸೊ ನಾವೆಷ್ಟು ಮರಗಳನ್ನ ಕಡಿತೀವೋ ಅದ್ರ ಎರಡಷ್ಟು ನಾವು ಮರಗಳನ್ನ ಬೆಳೆಸಿದ್ರೆ ಈ ಭೂಮಿ ತಣ್ಣಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ವಾತಾವರಣದಲ್ಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಕಾರಣ ಈ ಒಂದು ಪರಿಸರನ ನಾಶ ಮಾಡಿರೋದ್ರಿಂದ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ನಾವೆಲ್ಲರೂ ಸೇರಿ ಮುಂದಿನ ಪೀಳಿಗೆಗೆ, ಮುಂದಿನ ಒಂದು ಭವಿಷ್ಯಕ್ಕೋಸ್ಕರನಾದ್ರೂ ಎಲ್ಲರೂ ಕೂಡ ಅವರವ್ರ ಮನೆ ಮುಂದುಗಡೆ ಎರಡೆರಡು ಗಿಡಗಳನ್ನು ನಡೆಸಿದ್ರೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಈ ದಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಣ್ಣ ಸಮಾರಂಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ಹೇಮಾ HR, ಪುನೀತ್ BR, ವಕೀಲರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರಪ್ಪ, ಉಪಾಧ್ಯಕ್ಷೆ BT ಶ್ಯಾಮಲಾ, ನ್ಯಾಯಾಲಯದ ಶಿರಸ್ತೆದಾರರಾದ KM ಮಂಜಪ್ಪ, ಮಹಾಂತೇಶ, ತೇಜಸ್ವಿನಿ ಸೇರಿದಂತೆ ನ್ಯಾಯಾಲಯದ ಆಡಳಿತ ಸಿಬ್ಬಂದಿಗಳು ಇದ್ದರು. ಆಚರಣೆ ಮಾಡ್ತಾ ಇದ್ದೇವೆ. ಸೊ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾವು ಸಸಿಗಳನ್ನು ನೆಡುವ ಮೂಲಕ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆಲ್ರಿಗೂ ಗೊತ್ತಿದೆ, ಈಗ ಬೇಸಿಗೆ ಇದೆ, ಎಷ್ಟು ಶೆಕೆ ಇದೆ ಅಂತ ಎಲ್ರಿಗೂ ತಿಳಿದಿದೆ. ಬಟ್ ಇಲ್ಲಿ ಹೊರಗಡೆ ನ್ಯಾಯಾಲಯದ ಆವರಣದಲ್ಲಿ ಎಷ್ಟು ತಂಪಿದೆ, ಬಹುಶಃ ನಮ್ಮ ಕಟ್ಟಡ ಒಳಗಡೆ ಅಷ್ಟು ತಂಪಿಲ್ಲ. ಸೊ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಹೆಚ್ಚಿನ ಸಸಿಗಳನ್ನು ನೆಡುವ ಮೂಲಕ, ಹೆಚ್ಚಿನ ಗಿಡ ಮರಗಳನ್ನು ನೆಡುವ ಮೂಲಕ ನಾವು ಪರಿಸರವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಈ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಏನಂತ ಹೇಳಿದ್ರೆ, ನೀರಿನ ಕೊರತೆ ಇದೆ. ನೀರಿನ ಕೊರತೆಯನ್ನು ಕೂಡ ಸಸಿಗಳನ್ನು ನೆಡುವ ಮೂಲಕ ಅದನ್ನು ನಾವು ಕಡಿಮೆ ಮಾಡ್ಬೋದು. ಭೂಮಿಯಲ್ಲಿ ಸಸಿಗಳು ನೀರನ್ನು ಹಿಡಿದು ಇಟ್ಕೊಳ್ತವೆ. ಸೊ ಅದರಿಂದ ನಾವು ನೀರನ್ನು ಕೂಡ ನಾವು ಸಂರಕ್ಷಣೆಯನ್ನು ಕೂಡ ಮಾಡ್ಬೋದು ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರು ಹಾಗೂ ನಮ್ಮ ಎರಡೂ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಆಚರಣೆಗೆ ಎಲ್ಲ ಸಹಕರಿಸಿದ್ದಾರೆ. ಎಲ್ಲ ಸಸಿಗಳಿಗೆ ಇಲ್ಲಿ ನೀರು ಎಳೆದಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.